ಗಣ್ಯರೆಲ್ಲರೂ ಕೂಡ ಸಂತಾಪ ಸೂಚಿಸ್ತಾ ಇದ್ದಾರೆ. ಈಗ ಮಣಿಪಾಲ ಆಸ್ಪತ್ರೆಗೆ ದೇವೇಗೌಡರ ಕುಟುಂಬಸ್ಥರು ಆಗಮಿಸ್ತಾ ಇದ್ದಾರೆ. ಬೆಂಗಳೂರಿನ HAL ವ್ಯಾಪ್ತಿಯಲ್ಲಿರುವಂತಹ ಮಣಿಪಾಲ ಆಸ್ಪತ್ರೆಯಲ್ಲಿ ಅವರನ್ನು ದಾಖಲಿಸಲಾಗಿತ್ತು. ಆಸ್ಪತ್ರೆಯಲ್ಲೇ ನಿಧನರಾಗಿದ್ದಾರೆ. ಡಾಕ್ಟರ್ CN ಮಂಜುನಾಥ್ ಕೂಡ ಆಗಮಿಸಿದ್ದಾರೆ. ಹೃದ್ರೋಗ ತಜ್ಞರು ಮತ್ತು ಸಂಸದರು ಆಸ್ಪತ್ರೆಯತ್ತ ಆಗಮಿಸ್ತಾ ಇದ್ದಾರೆ. HD ದೇವೇಗೌಡರ ಕುಟುಂಬಸ್ಥರು 4 ದಿನಗಳಿಂದಲೂ ಉಸಿರಾಟದ ಸಮಸ್ಯೆಯಿಂದ ಬಳಲ್ತಾ ಇದ್ರು. ಇವತ್ತು ಬೆಳಗ್ಗೆ ವೆಂಟಿಲೇಟರ್ ಅಗತ್ಯ ಇಲ್ಲದೆ ಸರಾಗವಾಗಿ ಉಸಿರಾಡ್ತಾ ಇದ್ದಾರೆ. ಸದ್ಯಕ್ಕೆ ಉಸಿರಾಟದಲ್ಲಷ್ಟೇ ಏನು ಸಮಸ್ಯೆ ಇಲ್ಲ, ಬಟ್ ವಯೋಸಹಜ ಕಾಯಿಲೆಗಳಿರೋದ್ರಿಂದಾಗಿ ಚಿಕಿತ್ಸೆಗೆ ನಿಧಾನವಾಗಿ ಸ್ಪಂದಿಸ್ತಾ ಇದ್ದಾರೆ. ನೋಡೋಣ, ಈಗಲೇ ಏನು ಹೇಳೋಕ್ಕಾಗೋದಿಲ್ಲ ಅಂತ ಹೇಳಿದರು. ಸುಮಾರು 4:50 ಆಸುಪಾಸಿನ ಸಂದರ್ಭದಲ್ಲಿ ಅವರು ನಿಧನಗೊಂಡಿದ್ದಾರೆ ಅನ್ನೋ ಮಾಹಿತಿ, ಬಟ್ ಅಫಿಷಿಯಲ್ ಟೈಮಿಂಗ್ಸ್ ಇನ್ನೂ ಹೊರಗೆ ಬಂದಿಲ್ಲ. ಪತ್ನಿಯವರ ಕಡೆಗಾಲ ಅಥವಾ ಕಡೆಯ ಕ್ಷಣ ಅಥವಾ ಕಡೆಯ ಸೆಕೆಂಡ್ನಲ್ಲೂ HD ದೇವೇಗೌಡರು ಪತ್ನಿಯ ಪಕ್ಕದಲ್ಲೇ ಕೂತಿದ್ರು. ಒಂದು ಸಕ್ಸಸ್ಫುಲ್ ದಂಪತಿಗಳು, ಯಶಸ್ವಿ ದಂಪತಿಗಳು, ಆದರ್ಶ ದಂಪತಿಗಳಿವರು ಅಂತ. ಅದು ದೇವೇಗೌಡರ ಕಷ್ಟಕಾಲದಲ್ಲಾಗಲಿ ಅಥವಾ ಚೆನ್ನಮ್ಮ ಅವರ ಕಷ್ಟಕಾಲದಲ್ಲಾಗಲಿ ಇಬ್ಬರು ಜೊತೆಯಾಗಿ ಜೀವನ ಸಾಗಿಸ್ತಾ ಇದ್ರು. ಹೇಳಿದ್ನಲ್ಲ, ಈಗ 2 ತಿಂಗಳ ಹಿಂದೆ 72ನೇ ವರ್ಷದ ವಿವಾಹ ವಾರ್ಷಿಕೋತ್ಸವದ ಸಂಭ್ರಮ ಕೂಡ ಆಯಿತು. 72 ವರ್ಷ ಕಂಪ್ಲೀಟ್ ಮಾಡಿದ್ದಾರೆ ಅಂತ ಮದುವೆ ಆಗಿ ದಾಂಪತ್ಯ ಜೀವನ ಶುರು ಮಾಡಿ. ಚೆನ್ನಮ್ಮ ಅವರು ಹುಟ್ಟಿದ್ದರ ಬಗ್ಗೆ 1931ರಲ್ಲಿ ಅಂತ. ಮೂಲತಃ ಇವರು ಹಾಸನದವರು. ಹಾಸನ ತಾಲೂಕಿನ ಮುತ್ತಿಗೆ ಹಿರೇಹಳ್ಳಿಯವರು ಇವರು. 1954ರಲ್ಲಿ ದೇವೇಗೌಡರು ಡಿಪ್ಲೊಮಾ ಇನ್ ಸಿವಿಲ್ ಇಂಜಿನಿಯರಿಂಗ್ ಮುಗಿಸಿದಂಥ ಸಂದರ್ಭದಲ್ಲಿ ಕಾಂಟ್ರಾಕ್ಟರ್, ಸಣ್ಣ ಪುಟ್ಟ ಕಾಂಟ್ರಾಕ್ಟ್ ತಗೊಂಡು ಕೆಲಸ ಮಾಡಬೇಕಾದ್ರೆ ಚೆನ್ನಮ್ಮ ಅವರನ್ನು ವರಿಸ್ತಾರೆ. ಅವರನ್ನು ಮದುವೆ ಆಗ್ತಾರೆ. ಅವರಿಗೆ ರೇವಣ್ಣ ಮತ್ತು ಕುಮಾರಸ್ವಾಮಿ ಸೇರಿದಂತೆ 4 ಜನ ಗಂಡು ಮಕ್ಕಳು, 2 ಹೆಣ್ಮಕ್ಳಿದ್ದಾರೆ. ಇದರ ಬಗ್ಗೆ ಮಾತನಾಡೋದಕ್ಕೆ ದೇವೇಗೌಡರ ಕುಟುಂಬಸ್ಥರಾದಂತಹ CN ಬಾಲಕೃಷ್ಣ ಅವರು ನಮ್ಮ ಜೊತೆಗೆ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಸರ್ ನಮಸ್ತೆ. ನಮಸ್ಕಾರ ಸರ್. ಈ ನಾಡು ಕಂಡಂತ, ದೇಶ ಕಂಡಂತ ಒಂದು ಆದರ್ಶ ದಂಪತಿಗಳು ಅಂತ ಹೇಳ್ತಾ ಇದ್ವಿ. 4 ದಿನದಲ್ಲೂ ಉಸಿರಾಟದ ಸಮಸ್ಯೆಯಿಂದ ಬಳಲ್ತಾ ಇದ್ರು. ದೇವರಲ್ಲಿ ಪ್ರಾರ್ಥನೆಯನ್ನ ಮಾಡ್ಕೊಂಡದ್ದಾಯ್ತು, ಆದರೆ ಕೊನೆ ಉಸಿರೆಳೆದಿದ್ದಾರೆ. ಈ ಸಂದರ್ಭದಲ್ಲಿ ಏನ್ ಹೇಳ್ತೀರಿ? ಪೂಜ್ಯ ಚೆನ್ನಮ್ಮವ್ರನ್ನ ಅಗಲಿಕೆ ನಮಗೆ ತುಂಬಲಾರದ ಒಂದು ನಷ್ಟ ಆಗಿದೆ ಸರ್. ಈ ನಾಡಿನ ಮಾತಾಯಿ ಶ್ರೀಮತಿ ಚೆನ್ನಮ್ಮ ಅವರು. ಏಕೆಂದ್ರೆ ಅವರ ಸಂಸ್ಕಾರ, ಸದ್ಭಾವನೆಗಳಿಗೆ ಬೆಲೆ ಕಟ್ಟಲಿಕ್ಕೆ ಯಾವತ್ತೂ ಕೂಡ ಸಾಧ್ಯ ಇಲ್ಲ. ಅದರಲ್ಲೂ ಕೂಡ ಚೆನ್ನಮ್ಮ ದೇವೇಗೌಡರ ಒಂದು ಪೂಜ್ಯ ದಾಂಪತ್ಯ ಜೀವನ ಈ ಪ್ರಪಂಚದಲ್ಲೇ ಅವರ ಜೋಡಿಗೆ ಬೆಲೆ ಕಟ್ಟಲಿಕ್ಕೆ ಸಾಧ್ಯವಿಲ್ಲ ಅಂತ ಸದ್ಭಾವನೆಗಳ ಮೂಲಕ ದಾಂಪತ್ಯದಲ್ಲಿ ಮುಂದುವರೆದು ಬಹುಶಃ ಸಮಾಜದ ಕಟ್ಟಕಡೆಯ ವ್ಯಕ್ತಿ ಮನೆಗೆ ಹೋದಂತ ಸಂದರ್ಭದಲ್ಲೂ ಕೂಡ ಅವ್ರನ್ನ ಕೂರಿಸಿ ಸತ್ಕರಿಸಿ ಅವ್ರಿಗೆ ಆತ್ಮಸ್ಥೈರ್ಯವನ್ನ ತುಂಬುವಂತ ಒಬ್ಬ ಮಹಾನ್ ತಾಯಿಯಾಗಿದ್ರು ಶ್ರೀಮತಿ ಚೆನ್ನಮ್ಮನವರು. ನನಗೆ ತಿಳಿದಿರೋ ಹಂಗೆ ಸಂಸ್ಕಾರ, ಸದ್ಭಾವನೆಗಳು ಈ ಭೂಮಿ ಇರೋ ತನಕನೂ ಕೂಡ ಶಾಶ್ವತವಾಗಿರ್ತವೆ ಅಂತಕ್ಕಂಥದ್ದನ್ನ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಯಾಕೆಂದ್ರೆ ಅವ್ರ ಬಗ್ಗೆ ಎಷ್ಟು ಮಾತಾಡಿದ್ರು ಕೂಡ ಸಾಲೋದಿಲ್ಲ. ಯಾಕೆಂದ್ರೆ ಅದರ ಸಾಲದು ಅಂತ ಒಬ್ಬ ಮಾತಾಯಿಯ ಒಂದು ಸದ್ಭಾವನೆಗಳು ಇವತ್ತು ಜಗತ್ತಿಗೆ ಅವರು ಒಂದು ರೀತಿ ಒಂದು ಪ್ರೇರಕ ಶಕ್ತಿ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಅವರ ಆತ್ಮಕ್ಕೆ ರಂಗನಾಥ ಲಕ್ಷ್ಮೀ ದೇವಿ ಚಿರಶಾಂತಿಯನ್ನಿರಲಿ. ಅದರಲ್ಲಿ ಪೂಜ್ಯ ದೇವೇಗೌಡರಿಗೆ ಧೈರ್ಯ ತುಂಬುವಂತಹ ಶಕ್ತಿಯನ್ನು ಪೂಜ್ಯರಿಗೆ ನೀಡಲಿ ಅಂತ ನಾನು ಈ ಸಂದರ್ಭದಲ್ಲಿ ಪ್ರಾರ್ಥನೆ ಮಾಡಿ ಅವರ ಕುಟುಂಬಸ್ಥರಿಗೆ ಜೊತೆಗೆ ನಮ್ಮಂತಹ ಲಕ್ಷಾಂತರ ಜನರಿಗೆ, ನನ್ನ ಪ್ರಕಾರ ಕೋಟಿ ಜನರ ಬದುಕಿಗೆ ಆಸರೆ ಆಗಿದ್ದಂತ ಒಬ್ಬ ಮಾತಾಯಿ ಚೆನ್ನಮ್ಮನವರು ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಸರ್, ನೀವು ದೇವೇಗೌಡರ ಸಂಬಂಧಿ ಆಗೋದಕ್ಕೆ ಕೇಳ್ತಾ ಇದ್ದೀನಿ. ಕಳೆದ 2 ತಿಂಗಳ ಹಿಂದೆ ಅವರ ವಿವಾಹ ವಾರ್ಷಿಕೋತ್ಸವ ಕಂಪ್ಲೀಟ್ ಆಯ್ತು ಅನ್ಸುತ್ತಲ್ವಾ? 72 ಇಯರ್ಸ್ ಮಾಡ್ಕೊಂಡಿದ್ರು. ಆಮೇಲೆ ಒಂದು ಸರ್ ಪ್ರತಿ ದಿವಸ ಅಮ್ಮವರು ಅದರ ದೈವ ಸ್ವರೂಪಿ ಸರ್. ಬಹುಶಃ ದೇವರ ಮನೆ ಮುಂದೆ ವೀಲ್ ಚೇರ್ ಅಲ್ಲಿ ಕೂತಿದ್ರು ಕೂಡ 4-5 ಗಂಟೆ ಪ್ರಾರ್ಥನೆ ಮಾಡುವ ಒಂದು ಸದ್ಭಾವನೆ. ಪ್ರತಿ ದಿವಸನು ಸರ್ ದೇವೇಗೌಡರು ಸಾಹೇಬರ ಕಾಲಿಗೆ ಎರಗತಕ್ಕಂತ ಒಂದು ಭಾವನೆಯನ್ನು ಇಟ್ಕೊಂಡಂಥದ್ದು. ಅವರ ವೈವಾಹಿಕ ಜೀವನದ 1 ವರ್ಷವನ್ನು ಕೂಡ ಆಚರಣೆ ಮಾಡ್ಕೊಳ್ಳುವಂತ ಸಂದರ್ಭದಲ್ಲಿ ಅವರೇ ಬಾಯಿಗೆ
ಆ, ಒಂದು ಸ್ವೀಟನ್ನ ತಿನ್ನಿಸತಕ್ಕಂಥ ಒಂದು ಇದನ್ನು ನಾವು ನೋಡಿದ್ದೇವೆ. ಹ್ಮ್ ವಿಶೇಷವಾಗಿ ಅವರ ಸದ್ಭಾವನೆಗಳು ಹೇಳಿದ್ನಲ್ಲ ಸರ್, ಅವ್ರ ಸದ್ಭಾವನೆಗಳಿಗೆ ನಾವು ಯಾರನ್ನು ಕೂಡ ನಾವು ಅವ್ರಿಗೆ ಹೋಲಿಕೆ ಮಾಡ್ಲಿಕ್ಕೆ ಸಾಧ್ಯವಿಲ್ಲ. ಅವ್ರಿಗೆ ಚೆನ್ನಮ್ಮರಿಗೆ ಸಾಟಿ ಅಂತಕ್ಕಂಥದ್ದನ್ನ ನಿಜ. ಹೇಳ್ಬೇಕಾಗ್ತದೆ. ಭೂಮಿ ಇರೋ ತನಕನೂ ಕೂಡ ಸಂಸ್ಕಾರ ಸದ್ಭಾವನೆಗಳು ಅವರ ಸದ್ಭಾವನೆಗಳು ಯಾವಾಗ್ಲೂ ಕೂಡ ಶಾಶ್ವತವಾಗಿರ್ತದೆ ಅಂತ ಹೇಳಲಿಕ್ಕೆ ಈ ಸಂದರ್ಭದಲ್ಲಿ ಬಯಸ್ತಾ ಇದ್ದೀನಿ ಸರ್. ಅವರ ಮತ್ತೊಮ್ಮೆ ಇನ್ನೊಂದು ಬಾಲಕೃಷ್ಣ ಸರ್, ಯಾಕೆಂದ್ರೆ ಚೆನ್ನಮ್ಮ ಅವ್ರ ಬಗ್ಗೆ ಹೆಚ್ಚು ಜನಕ್ಕೆ ಗೊತ್ತಿಲ್ಲ. ಅವರು ಮೀಡಿಯಾ ಮುಂದೆನೂ ಕೂಡ ಬರೋದಿಲ್ಲ, ರಾಜಕೀಯದಿಂದ ಬಲು ದೂರ. ಏನೇ ಇದ್ರು ಸಜೆಷನ್ಸ್ಗಳನ್ನ ದೇವೇಗೌಡರಿಗೆ ಖುದ್ದು ಅವರೇ ಕೊಡ್ತಾ ಇದ್ರು ಅನ್ನೋ ಮಾತಿದೆ. ಬಟ್ ಯಾರಿಗೂ ಗೊತ್ತಿಲ್ಲದಂತಹ ಒಂದಷ್ಟು ವಿಚಾರಗಳು ಈ ಸಕ್ಸಸ್ಫುಲ್ ಜರ್ನಿ, ಎಚ್ ಡಿ ದೇವೇಗೌಡರ ಸಕ್ಸಸ್ಫುಲ್ ಜರ್ನಿಗೆ ಅವರು ಕೊಟ್ಟಂತಹ ಒಂದು ಸಪೋರ್ಟು ಯಾವ ರೀತಿಯಾಗಿರ್ತಿತ್ತು ಯಾರಿಗೂ ಗೊತ್ತಿಲ್ಲದೆ ಇರುವಂತದ್ದು. 6 ದಶಕಗಳ ಪೂಜ್ಯ ದೇವೇಗೌಡರ ರಾಜಕೀಯ ಪಯಣಕ್ಕೆ ದೊಡ್ಡ ಬೆನ್ನೆಲುಬಾಗಿದ್ದಂತವರು ಶ್ರೀಮತಿ ಚೆನ್ನಮ್ಮನವರು ಸರ್. ಯಾಕೆಂದ್ರೆ ಯಾರಿಗೂ ಕೂಡ ಸಿಟ್ಟು ಮಾಡ್ಕೊಂಡಂತ ಒಬ್ಬ ಇವರೇ ಅಲ್ಲ. ಎಂತ ಸನ್ನಿವೇಶಗಳು ಬಂದ್ರು ಕೂಡ ದೊಡ್ಡ ಸಾಹೇಬ್ರಿಗೆ ಏನ್ ಹೇಳ್ಬೇಕು, ಮಕ್ಳಿಗೆ ಏನ್ ಹೇಳ್ಬೇಕು, ಸೊಸೆಯವ್ರಿಗೆ ಹೇಳ್ಬೇಕು, ಜೊತೆಗೆ ಬಂದಂತ ಕಾರ್ಯಕರ್ತರು, ಬಡವರು, ಶ್ರೀಮಂತರು ಅನ್ನದಲ್ಲೇ ಪ್ರತಿಯೊಬ್ಬ ಕಷ್ಟದಲ್ಲಿ ಬಂದಂತವ್ರೆಲ್ಲ ಒಂದು ಆಶ್ರಯ ಶಕ್ತಿ ಆಗಿದ್ದಂಥದ್ದು ಸರ್. ವಿಶೇಷವಾಗಿ ಅದರಲ್ಲೂ ದೊಡ್ಡ ಸಾಹೇಬರ 66 ದಶಕಗಳ ರಾಜಕೀಯ ಪಯಣದಲ್ಲಿ ಅವರ ಒಂದು ಶ್ರೇಯಸ್ಸು ಪೂರ್ಣ ಪ್ರಮಾಣದಲ್ಲಿ ಅಡಗಿದೆ ಅಂತಕ್ಕಂಥದ್ದನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಎಸ್ ಥ್ಯಾಂಕ್ ಯು ಬಾಲಕೃಷ್ಣ ಅವರೇ. ಎಷ್ಟೊತ್ತು ರಾಜ್ ನ್ಯೂಸ್ ಜೊತೆಗೆ ಮಾತನಾಡಿದ್ದಕ್ಕಾಗಿ, ಜೊತೆಗೆ ಚೆನ್ನಮ್ಮನವರು ಇನ್ನಿಲ್ಲ ಅನ್ನುವಂಥ ದುಃಖ ನಿಮ್ಮ ಮಾತಿನಲ್ಲಿ ಕೇಳಿ ಬರ್ತಾ ಇದೆ. ಆ ದುಃಖವನ್ನು ಭರಿಸುವ ಶಕ್ತಿ ಕೊಡಲಿ ನಿಮಗೆ. ಥ್ಯಾಂಕ್ ಯು ಸೋ ಮಚ್ ಇಷ್ಟೊತ್ತು ಮಾತನಾಡಿದ್ದಕ್ಕಾಗಿ.